ಕೊಟ್ಟಿದ್ದೀವಲ್ಲ ಸರ್. ಹೌದು, ಅವರೇ ಎಲ್ಲ ಕೊಡ್ಬೇಕು. ಈಗ ನೀವೇ ಹೇಳ್ರಿ, ಈಗ ಇಲ್ಲಿ ನಿಮ್ಮ ಎಂ ಬಿ ನಗರ್ ಪೊಲೀಸ್ ಸ್ಟೇಷನ್ ಅವರು ಹೋಗ್ಬಿಟ್ಟು ಛತ್ತೀಸ್ಗಢ ನಲ್ಲಿ ವಿತೌಟ್ ಲೋಕಲ್ ಕಾರ್ಪೊರೇಷನ್ ಮಾಡಕ್ ಆಗ್ತದ ಸರ್? ಆಲ್ಟರ್ನೇಟಿವ್ ಇದೆ ಅಲ್ಲ, ಅದಕ್ಕೆ ಬರ್ದಿರೋದಲ್ಲ. ನಾವು ಹೇಳ್ತಾ ಇದೀವಿ ಕೋರ್ಟಿಗೆ ಯಾಕೆ ಹೋಗ್ಬೇಕು, ನಾವು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅನ್ನ ಸಸ್ಪೆಂಡ್ ಮಾಡಕ್ಕೆ ನೀವೇ ಮಾಡ್ಕೊಡಿ. MEA ಹ್ಯಾಸ್ ಟು ರೈಟ್ ಅ ಲೆಟರ್, ಈಸ್ ಅ ಸಿಟಿಂಗ್. ನಾವು ಕೊಟ್ಟಿದೀವಿ, ಸಿದ್ದರಾಮಯ್ಯ ಅವರೇ ಬರ್ದಿದಾರಲ್ಲ. ಅದೇ ಹೌದು, ಯಾಕೆ ಮಾಡ್ತಾರ್ರಿ ಅವರು ಎಲ್ಲ ಜೊತೆಗೆ ಇದಾರೆ. ಅಮಿತ್ ಶಾ ಅವರೇ ಇದಕ್ಕೆ ಡೈರೆಕ್ಟರ್ ಅಂತ ಹೇಳಿದ್ಮೇಲೆ ದೇವರಾಜೇಗೌಡರು ನೀವು ಹಿಂಗ್ ಕೇಳಿದ್ರೆ ನಾನು ಏನ್ ಹೇಳಿದ್ದು? ಅಮಿತ್ ಶಾ ಅವರೇ ಡೈರೆಕ್ಟರ್ ಇದಕ್ಕೆ ಅಂತ ದೇವರಾಜೇಗೌಡರೇ ಹೇಳಿರೋದಲ್ವಾ? ಸುಮ್ನೆ ಪ್ರೊಡ್ಯೂಸರ್. ಈಗ ಏನಾಗ್ಬಿಟ್ಟಿದೆ, ಇವರು ಬಿಜೆಪಿ ಅವರು JDS ಅವ್ರು ಏನ್ ಮಾಡ್ತಾ ಇದಾರೆ, ಡೈರೆಕ್ಟರೇ ಬೇರೆ, ಪ್ರೊಡ್ಯೂಸರೇ ಬೇರೆ, ಆಕ್ಟರ್ ಮನೆ ಮಗನೇ, ಆ ಥಿಯೇಟರ್ ಓನರಿಗೆ ಇಟ್ಕೊಂಡು ಹೊಡಿತಾ ಇದ್ದಾರೆ. ಯಾರೋ ಒಬ್ರು ಪ್ರದರ್ಶನ ಮಾಡಿರ್ತಾರೆ, ಪಿಕ್ಚರ್ ಪ್ರೊಡ್ಯೂಸ್ ಮಾಡಿದ್ಮೇಲೆ ಪಿಕ್ಚರ್ ಹಾಕಿದಾರಪ್ಪ. ಆ ಥಿಯೇಟರ್ ಓನರಿಗೆ ಯಾಕೆ ನೀವು ಹುಡುಕ್ತಾ ಇರೋದು ನೀವು? ಯಾರು ಪ್ರೊಡಕ್ಷನ್ ಮಾಡಿದ್ದಾರೆ, ಆಕ್ಟರ್ ಯಾರಿದ್ದಾರೆ, ಡೈರೆಕ್ಟರ್ ಯಾರು, ಅವ್ರಿಗೆ ಹಿಡೀರಪ್ಪ. ಎಲ್ಲರಿಗೂ ಈಗ ನೋಡಿ, ಪ್ರಾಬ್ಲಮ್ ಏನಾಗ್ತಾ ಇದೆ ಗೊತ್ತಾ ಸರ್? ನಾವಂದ್ರೆ ರಾಜಕಾರಣಿಗಳಿರ್ಬೋದು, ತಾವಿರ್ಬೋದು, ಮಾಧ್ಯಮದವ್ರು ಇರ್ಬೋದು, ಹೆಚ್ಚಾಗಿ ಇದ್ರ ಮೇಲೆ ಗಮನ ಕೊಟ್ಟು ಪಾಪ ಸಂತ್ರಸ್ತರದ ಬಗ್ಗೆ ನಾವು ಯೋಚನೆ ಮಾಡ್ಬೇಕಲ್ಲ. ಆಸ್ ಅ ಗವರ್ಮೆಂಟ್ ನಮ್ದು ಫಸ್ಟ್ ರೆಸ್ಪಾನ್ಸಿಬಿಲಿಟಿ ಏನಿರೋದು, ಸಂತ್ರಸ್ತರಿಗೆ ನ್ಯಾಯ ಒದಗಿಸೋದು, ಸಂತ್ರಸ್ತರಿಗೆ ಒಂದು ಧೈರ್ಯ ತುಂಬ ಕೆಲಸ ಮಾಡ್ಬೇಕು. ನಾವು ಬನ್ನಿ, ನೀವು ಕಂಪ್ಲೇಂಟ್ ಕೊಟ್ರೆ ನಾವು ನಿಮಗೆ ರಕ್ಷಣೆ ಕೊಡ್ತೀವಿ ಅಂತ. ಅದಾದ್ಮೇಲೆ ಇವೆಲ್ಲ. ಸೊ ಅದರಿಂದ ನಮ್ಮ ನಡೆ ಏನಿದೆ, ಮೊದಲನೇದಾಗಿ ಸಂತ್ರಸ್ತರ ಬಗ್ಗೆ ಕಾಳಜಿ ವಹಿಸಿ ಅವರಿಗೆ ಒಂದು ಧೈರ್ಯ ತುಂಬುವಂತ ಕೆಲಸ ಮಾಡಿ ಈ ಪ್ರಕರಣದ ನಿಜಾಂಶವನ್ನ ತಿಳ್ಕೊಳೋದು ಮೊದಲನೇ. ಎಲ್ಲಿ ಇಲ್ಲ ನೋಡಿ, ಮಾನಸಿಕವಾಗಿ ಬಹಳಷ್ಟು ಇದು ಆಗಿದೆ. ಇವ್ರೆ ಗಾಳಿ ಸುದ್ದಿ ಏನಿದೆ ಅಂತ ಬಹಳಷ್ಟು ಜನ ಸಂತ್ರಸ್ತರು ಸ್ಯೂಸೈಡ್ ಅಟೆಂಪ್ಟ್ ಮಾಡಿದ್ದಾರೆ ಅಂತ ಗಾಳಿ ಸುದ್ದಿ. ಅದೇ ಹೇಳ್ತಾರೆ ಸರ್, ಮಾನಸಿಕ. ಈಗಾಗ್ಲೇ ಆಗ್ಲೇ ಹೇಳಿದಾರಲ್ಲ, ಯಾರು ಕೂಡ ಈ ಮೊಬೈಲ್ ಫಾರ್ವರ್ಡ್ ಮಾಡೋದು ನಮ್ಗೆ ಮತ್ತೊಮ್ಮೆ ಗೊತ್ತಾದ್ರೆ ಅಥವಾ ಇದು ಇದ್ರೆ ಇದನ್ನ ನಾವು ಸೈಬರ್ ಫೋರೆನ್ಸಿಕ್ ಕೊಟ್ಟಿದ್ದೇವೆ. ಇದ್ರದ್ದು ಎಲ್ಲ ಮೂಲಗಳೆಲ್ಲ ತಿಳ್ಕೊಳ್ಳಕ್ಕೆ. ಈಗ ನಮ್ಮನ್ನೇ ಕಾರ್ಯಾಚರಣೆ ನಡೆಸಾಗ ಬಿಜೆಪಿ ಶಾಸಕರ ಆಪ್ತರ ಮನೆಯಲ್ಲಿ 7-8 ಪೆನ್ ಡ್ರೈವ್ಗಳು ಸಿಕ್ಕಿವೆ. 7-8 ಹೆಂಗೆ ಸಿಗ್ತದೆ ಅವ್ರೆ? ನಮ್ಮ ಮಾಹಿತಿ ಏನಿದೆ ಅಂದ್ರೆ, ಇದು ಪೆನ್ ಡ್ರೈವ್ಗಳು ಪಾರ್ಕ್ ಬೆಂಚ್ ಮೇಲೆ, ಸಾರ್ವಜನಿಕರ ಮಾರುಕಟ್ಟೆನಲ್ಲಿ, ಸ್ಟೇಡಿಯಂಗಳಲ್ಲಿ ಎಲ್ಲ ಕಡೆ ಇಟ್ಬಿಟ್ಟಿದ್ರಂತೆ ಲೆಟರ್ ಜೊತೆ. ಇದು ಎಲ್ಲಿಂದ ಬಂತು, ಹೇಗ್ ಬಂತು ಅಂತ ಇದು ನಡೀತಾ ಇದೆ. ಆದ್ರೆ ಆಗ್ಲೇ ಪರಮೇಶ್ವರ್ ಸಾಹೇಬ್ರು ಈ ಪ್ರಕರಣದ ಬಗ್ಗೆ ತಪ್ಪು ಮಾಹಿತಿ ಮಾಧ್ಯಮದಲ್ಲಿ ಕೊಡೋದಾಗ್ಲಿ ಅಥವಾ ಮತ್ತೊಮ್ಮೆ ಇದನ್ನ ಬೇರೆ ಬೇರೆ ತಂತ್ರದಿಂದ ಟೆಕ್ನಿಕಲಿ ನೀವು ಮಾಡ್ಬಿಟ್ಟು ಮತ್ತೊಮ್ಮೆ ಇದನ್ನ ಹರಡಿಸಿದ್ರೆ ವಿ ವಿಲ್ ಟೇಕ್ ಆಕ್ಷನ್ ಅಂತ ಬಹಳ ಸ್ಪಷ್ಟವಾದಂತ ನೋಟಿಸ್ ಕೂಡ ಜಾರಿ ಮಾಡಿದ್ರು. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.